ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಬಳಕೆಯಾಗಿದ್ದು ಹವಾಲಾ ಹಣ ಅಂತ ಡಿಆರ್ಐ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಸ್ಮಗ್ಲಿಂಗ್ ಮಾಡೋದಕ್ಕೆ ಭಾರತದಿಂದ ದುಬೈಗೆ ಹವಾಲಾ ಹಣದ ಮೂಲಕ ರವಾನೆ ಮಾಡಲಾಗಿದೆಯಂತೆ. ಆರೋಪಿ ತರುಣ್ ವಿಚಾರಣೆ ಸಂದರ್ಭದಲ್ಲಿ ಹವಾಲಾ ಹಣದ ಬಗ್ಗೆ ಮಾಹಿತಿ ಸಿಕ್ಕಿದ್ದು ದುಬೈ ಹವಾಲಾ ಲಿಂಕ್ನ ಬಗ್ಗೆ ಡಿಆರ್ಐ ತನಿಖೆಯನ್ನು ಮುಂದುವರೆಸಿದೆ. ಒಂದು ಕಡೆ 15 ಕೆಜಿ ಚಿನ್ನ ಅಂತ ಹೇಳ್ತಾರೆ. ಆ ಚಿನ್ನವನ್ನು ಖರೀದಿ ಮಾಡೋದಕ್ಕೆ ದುಡ್ಡಂತೂ ಹೋಗಿರಬೇಕು. ಎಲ್ಲಿಂದ ಹೋಯಿತು? ಅಷ್ಟೊಂದು ಲಿಕ್ವಿಡ್ ಕ್ಯಾಶ್ ಹೋಗೋದಕ್ಕೆ ಸಾಧ್ಯನಾ? ಹೋಗಿದ್ದಿದ್ರು ಹೇಗೆ ಸಾಧ್ಯ ಆಯಿತು? ಹವಾಲಾ ಗೋಲ್ಡ್ ಸ್ಮಗ್ಲಿಂಗ್ನ ಹಿಂದೆ ಸಿಂಡಿಕೇಟ್ ಕಾರ್ಯಾಚರಣೆ ಮಾಡಿದೆ. ಅಂತಾರಾಷ್ಟ್ರೀಯ ಸ್ಮಗ್ಲಿಂಗ್ ಜಾಲದ ಮೂಲಕ ವ್ಯವಹಾರ ಆಗಿದೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಇಬ್ಬರು ಆರೋಪಿಗಳ ವಿಚಾರಣೆ ತನಿಖೆಯಲ್ಲಿ ಸ್ಮಗ್ಲಿಂಗ್ನ ಗುಟ್ಟು ರಟ್ಟಾಗಿದೆ. ರನ್ಯಾ ಜಾಮೀನು ಆದೇಶದ ಪ್ರತಿಯಲ್ಲಿ ಹವಾಲಾದ ಬಗ್ಗೆ ಉಲ್ಲೇಖ ಆಗಿದೆ. ಹವಾಲಾದ ಬಗ್ಗೆ ಹಣ ಸಂದಾಯ ಅಂಥೇಳಿ ಈ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ಪ್ರತಿಯಲ್ಲಿ, ಆದೇಶದ ಪ್ರತಿಯಲ್ಲಿ ಹವಾಲಾದ ಹೆಸರು ಮತ್ತು ಅದರಲ್ಲಿ ಹೇಗೆಲ್ಲ ಹಣದ ವ್ಯವಹಾರ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಇದೆ. ಚಿನ್ನದ ಬಾರ್ ಖರೀದಿ ಮಾಡುವುದಕ್ಕೆ ಹವಾಲಾ ಮೂಲಕ ಫಂಡಿಂಗ್ ಆಗಿದೆಯಂತೆ. UAEಗೆ ಸೇರಿದಂಥ ರೆಸಿಡೆಂಟ್ ಐಡೆಂಟಿಟಿಯನ್ನು ರನ್ಯಾ ಹೊಂದಿದ್ಲು. ದುಬೈ ಅಲ್ಲದೆ ಯುರೋಪಿಯನ್ ದೇಶಗಳ ಟ್ರಾವೆಲ್ ಹಿಸ್ಟ್ರಿ ಕೂಡ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಕೂಲಂಕುಷವಾಗಿ DRI ಅಧಿಕಾರಿಗಳು, ರೆವಿನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ದುಬೈ ಹವಾಲಾ ಲಿಂಕ್ಗಳ ಬಗ್ಗೆ DRI ಅಧಿಕಾರಿಗಳಿಂದ ತೀವ್ರ ತನಿಖೆ ಆಗ್ತಾ ಇದೆ. ಒಂದು ಕಡೆ 14-15 ಕೆಜಿ ಚಿನ್ನ ಬಂದಿದೆ. ಆ ಚಿನ್ನಕ್ಕೆ ಪ್ರತಿಯಾಗಿ ಹಣವಂತೂ ವರ್ಗಾವಣೆ ಆಗಿರಬೇಕು. ಅದು ಹವಾಲಾದ ಮೂಲಕ ಆಗಿದೆಯೋ ಅಥವಾ ಶೆಲ್ ಕಂಪನಿಗಳ ಮೂಲಕ ಆಗಿದೆಯೋ, ಹೇಗಾಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ರು. ಈಗ ಇದು ಹವಾಲಾ ಮುಖಾಂತರವೇ ಆಗಿದೆ ಅನ್ನೋದು ಗೊತ್ತಾಗಿದೆ. ಇನ್ನಷ್ಟು ತನಿಖೆ ಆಗೋದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.